ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್. ಇವತ್ತಿನ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್. ಇವರು ಮಾಡಿರುವಂತಹ ಸಾಧನೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಸಾಧನೆಗೆ ಒಬ್ಬ ಟೀಚರ್ ಕೂಡ ಹೌದು, ಒಬ್ಬ ತಾಯಿ ಕೂಡ ಹೌದು, ಒಬ್ಬ ಮಡದಿ ಕೂಡ ಹೌದು, ಹಾಗೆ ಸಂಶೋಧಕಿ ಕೂಡ ಹೌದು. ಇವರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವತ್ತು ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿನ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಇದ್ದಾರೆ. ಈಗ ಸಾಕಷ್ಟು ಜನಕ್ಕೆ ಅನೇಕ ಪ್ರಶ್ನೆಗಳು ಭೂತಕೋಲದ ಬಗ್ಗೆ ಇರ್ಬೋದು, ಹಾಗೆ ದೈವಾರಾಧನೆ ಬಗ್ಗೆ ಇರ್ಬೋದು. ಈಗ ಒಂದಷ್ಟು ದೈವಗಳು ಕೂಡ ಬೆಳಕಿಗೆ ಬರ್ತಾ ಇರೋದಂತಾಗಿರ್ಬೋದು. ಹೇಗೆ ಈ ದೈವಗಳು ಹಾಗೆ ಭೂತಾರಾಧನೆ ಸ್ಟಾರ್ಟ್ ಆಯಿತು, ಇದ್ರ ಕಂಪ್ಲೀಟ್ ಮಾಹಿತಿನ ಇವತ್ತು ಮೇಡಮ್ ನಮಗೆ ತಿಳಿಸ್ಕೊಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೊದಲನೇದಾಗಿ ಹೇಗಿದ್ದೀರಿ? ಚೆನ್ನಾಗಿದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿದ್ದೀರಾ. ಆದ್ರೂ ಬಹಳಷ್ಟು ಡಿಸ್ಟರ್ಬ್ ಆಗಿದ್ದೇನೆ. ಮೊನ್ನೆ ಕಾಶ್ಮೀರದ ಒಂದು ದುರಂತ ಏನಿದೆ, ಅವರ ಅಳು ಮತ್ತು ನಮ್ಮ ದೇಶದ ಮುಂದಿನ ಭವಿಷ್ಯದ ಬಗ್ಗೆ ಆತಂಕ ಆಗಿದೆ. ಹಾಗೆ ಕಣ್ಣುಗಳೆಲ್ಲ ಊದ್ಕೊಂಡಿದೆ, ಸರಿಯಾಗಿ ನಿದ್ರೆ ಇಲ್ಲ ನಿಜವಾಗಿ 2-3 ದಿವಸದಿಂದ. ನಮ್ಮ ಹಿಂದೂಗಳನ್ನೇ ನೋಡಿ ಗುಂಡಿಟ್ಟುಕೊಂಡಿದ್ದಾರೆ, ಟಾರ್ಗೆಟ್ ಮಾಡಿ. ಅದೊಂದು ಸ್ವಲ್ಪ ಡಿಸ್ಟರ್ಬ್. ಮತೀಯ ದ್ವೇಷ ಅನ್ನೋದು ಎಲ್ಲಿ ತನಕ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ರಾಜಕಾರಣಿಗಳ ದ್ವಂದ್ವ, ಓಟು ನೋಟಿಗೋಸ್ಕರ ಸರಿಯಾಗಿ ಪ್ರತಿಕ್ರಿಯೆ ಮಾಡದೇ ಇರುವಂಥದ್ದು. ಮುಂದೆ ನಮ್ಮ ದೇಶಕ್ಕೆ ಏನು ಪರಿಸ್ಥಿತಿ ಬರುತ್ತೆ ಹೇಳೋ ಆತಂಕ ಕಾಡುತ್ತೆ ಅಂತ. ಈಗ ಒಂದು ಅದ್ಭುತವಾದಂತಹ ಟೂರಿಸ್ಟ್ ಪ್ಲೇಸ್ ಅದು ಕಾಶ್ಮೀರ. ಈಗ ಕಂಪ್ಲೀಟ್ ಆಗಿ ಜನ ಹೋಗಕ್ಕೂ ಭಯ ಪಡ್ತಾರೆ. ಹೌದು, ಅದರಲ್ಲೂ ನಮ್ಮ ಕರ್ನಾಟಕದವ್ರು 3 ಜನ ಬಲಿಯಾಗಿದ್ದಾರೆ. ಈಗ ಇನ್ನು ನಮ್ಮ ಭೂತಕೋಲ ಅನ್ನೋದಂತ ಬರೋದಾದ್ರೆ, ಈಗ ನಮ್ಮ ಕಡೆ ಈ ದಕ್ಷಿಣ ಕರ್ನಾಟಕದಲ್ಲಿ ಭೂತ ಅಂದರೆ ಅದಕ್ಕೆ ಬೇರೆ ಅರ್ಥನೇ ಇದೆ. ನಮ್ಮ ಕಡೆ ಭೂತ ಅಂದರೆ ದೆವ್ವ ಅನ್ನೋದು, ಪ್ರೇತಾತ್ಮ ಅನ್ನೋದು, ಅಥವಾ ಈ ರೀತಿಯಾದಂತಹ ನೆಗೆಟಿವ್ ಎನರ್ಜಿನ ಭೂತ ಅಂತ ಹೇಳ್ತಾರೆ. ಆದರೆ ನಿಮ್ಮ ಕಡೆ ಬಂದರೆ, ಅಂದರೆ ಈಗ ಉತ್ತರ ಕರ್ನಾಟಕ ಕಡೆ ಬರ್ತೀವಿ ಅಂದರೆ ಕರಾವಳಿ ಭಾಗದಲ್ಲಿ ಭೂತ ಅಂದರೆ ದೈವ ಅಂತ ಹೇಳ್ತಾರೆ. ಹೇಗೆ ಇದು ಅಂತ, ಯಾವ ರೀತಿಯಾಗಿ ಈ ಭೂತ ಅನ್ನೋ ಪದ ಬಂತು ಅನ್ನೋದು? ವಾಸ್ತವದಲ್ಲಿ ಭೂತ, ದೈವ, ದೇವರು, ತೆಯ್ಯಂ ಸಮಾನಾರ್ಥಕ ಪದಗಳು. ಭೂತ ಅನ್ನುವ ಪದಕ್ಕೆ ನಾವು ಕನ್ನಡ ಅಥವಾ ಸಂಸ್ಕೃತ ಡಿಕ್ಷನರಿಯಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ತುಳು ಪದ ಭೂತ. ಪ್ರತಿಯೊಂದು ಭಾಷೆಗೆ ಅದರದ್ದೇ ಆದ ವೈಶಿಷ್ಟ್ಯ ಇರ್ತದೆ. ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಹೇಳಿದರೆ ತಾಯಿ ಅಂತ ಅರ್ಥ. ಅದೇ ನೀವು ಈಜಿಪ್ಟಲ್ಲಿ ಹೋದರೆ ಕಾದಿರಿಸಿದ ಹೆಣ ಅಂತ ಅರ್ಥ. ಹಾಗೆ ತುಳುವಿನ ಭೂತ ಪದಕ್ಕೆ ಸಂಸ್ಕೃತ ಕನ್ನಡ ಡಿಕ್ಷನರಿಯಲ್ಲಿ ಉತ್ತರವನ್ನು ಹುಡುಕಬಾರ್ದು. ಸಂಸ್ಕೃತ ಕನ್ನಡ ಡಿಕ್ಷನರಿಯಲ್ಲಿ ಭೂತ ಪದವನ್ನು ತೆಗೆದ್ರೆ ಪ್ರೇತ, ಪಿಶಾಚಿ ಅನ್ನೋ ಅರ್ಥ ಇದೆ, ಜೊತೆಗೆ ಶಿವಗಣ ಅನ್ನೋ ಅರ್ಥ ಕೂಡ ಇದೆ. ಆರಂಭಿಕ ಹಂತದಲ್ಲಿ ಭೂತಾರಾಧನೆಯನ್ನು ಅಧ್ಯಯನ ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು. ಸೊ ಆಗ ಅವರಿಗೆ ಇಲ್ಲಿಯ ಆರಾಧನಾ ಪದ್ಧತಿ, ತಮ್ಮ ದೈವ ಆರಾಧನಾ ಪದ್ಧತಿ ಅವರ ಆರಾಧನಾ ಪದ್ಧತಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣಿಸ್ತು. ಜೊತೆಗೆ ಇಲ್ಲಿ ಭೂತಕೋಲ, ಭೂತ ಅಂತ ಪದ ಕೂಡ ಇತ್ತಲ್ಲ. ಹಾಗಾಗಿ AC ಬರ್ನೆಲ್ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಅಂತ ಬರ್ದ. ಅಂದರೆ ಇದನ್ನು ಡೆವಿಲ್ ಅಂತ ಇಲ್ಲಿಯ ಶಕ್ತಿಗಳನ್ನ ಕರ್ತ. ವಾಸ್ತವದಲ್ಲಿ ಇಲ್ಲಿಯ ಭೂತಗಳು ಡೆವಿಲ್ಗಳಲ್ಲ, ಕೆಟ್ಟ ಶಕ್ತಿಗಳಲ್ಲ. ಶಿಷ್ಟರನ್ನು ರಕ್ಷಿಸುವ, ದುಷ್ಟರನ್ನು ಶಿಕ್ಷಿಸುವ ಮಣ್ಣಿನ ಸತ್ಯಗಳು ನಾವು ಎಂದು ಕರೆಸಿಕೊಳ್ಳುವಂತಹ ಶಕ್ತಿಗಳು ಇವರು ದುಷ್ಟ ಶಿಕ್ಷಣಕ್ಕಾಗಿರುವವರು, ಶಿಷ್ಟರ ರಕ್ಷಣೆಗಾಗಿರುವಂತಹ ಶಕ್ತಿಗಳು. ಇವರು ಕೆಟ್ಟ ಶಕ್ತಿಗಳಲ್ಲ. ಇನ್ನು ಈ ಭೂತ ಅನ್ನುವ ಪದ ವ್ಯುತ್ಪತ್ತಿ ಹೇಗಿರ್ಬೋದು ಹೇಳಿದರೆ, ಭೂತಮ್ ಅನ್ನುವ ಪದದಿಂದ ಆಗಿರುವ ಸಾಧ್ಯತೆ ಇದೆ. ಭೂತಮ್ ಅಂದರೆ ಪವಿತ್ರ ಅಂತ ಅರ್ಥ, ದಿವ್ಯವಾದ್ದು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಭೂತಮ್ ಅಂತ ಕರಿತೇವೆ, ಶಿವ ಸಹಸ್ರನಾಮದಲ್ಲಿ ಶಿವನಿಗೂ ಭೂತಮ್ ಅಂತ ಕರಿತೇವೆ. ಹಾಗಾಗಿ ಆ ಭೂತಮ್ ಅನ್ನೋದು ವಿಶಿಷ್ಟವಾದ ಪವಿತ್ರವಾದ ಶಕ್ತಿ ಅಂತ. ಆ ಪದದಿಂದ ಆಡು ಮಾತಿನಲ್ಲಿ ಪೂ ಬಾ ಆಗಿ ಭೂತ ಆಗಿರಬಹುದು. ಇದಕ್ಕೆ ಸಾಕ್ಷಿ ಏನಂದರೆ, ಕೊಡವರಲ್ಲಿ ಭೂತಕೋಲ ಇದೆ, ಅವರು ಅದನ್ನು ಪೂದ ತೆರೆ ಅಂತ ಕರೀತಾರೆ. ತೆರೆ ಅಂದರೆ ಉತ್ಸವ ಅಂತ ಅರ್ಥ, ಪೂದ ತೆರೆ ಅಂತ ಕರೀತಾರೆ. ಭೂತಮ್ ಅಲ್ಲಿ ಪೂದ ಆಗಿದೆ, ಇಲ್ಲಿ ಭೂತ ಆಗಿದೆ. ನಂತರ ಕಾಲಾಂತರದಲ್ಲಿ ಅದು ಭೂತ ಆಯಿತು, ಭೂತ ಹೋಗಿ ಭೂತ ಆಯಿತು. ಹಾಗಾಗಿ ಇಲ್ಲಿ ಈ ಕೆಟ್ಟ ಅರ್ಥ ಇಲ್ಲ. ತುಳುವಿನ ಭೂತಕ್ಕೆ ಕೆಟ್ಟ ಶಕ್ತಿ ಅನ್ನೋ ಅರ್ಥ ಇಲ್ಲ. ತುಳು ಭಾಷೆಯ ಭೂತ ಪದಕ್ಕೆ ತುಳು ಭಾಷೆಯಲ್ಲಿ ನಾವು ಅರ್ಥವನ್ನು ಹುಡುಕ್ಬೇಕಾಗ್ತದೆ. ಹಾಗಾಗಿ ಈಗ ನಾವೇನು ಮಾಡಿದ್ವಿ ಅಂದರೆ, ಹೊರ ಜಗತ್ತಿಗೆ ಭೂತ ಅಂತ ಹೇಳಿದರೆ ತಪ್ಪು ಕಲ್ಪನೆ ಬರ್ತದೆ ಅಂತ ಭೂತ ಅನ್ನೋದಕ್ಕೆ ಸಂವಾದಿಯಾಗಿರುವ ಪದ ಮಲಯಾಳದಲ್ಲಿ ತೆಯ್ಯಂ, ಕನ್ನಡದಲ್ಲಿ ದೈವ. ಈಗ ಉಡುಪಿ ಕುಂದಾಪುರ ಕಡೆ ಹೋದರೆ ಭೂತಾರಾಧನೆ ಅಲ್ಲಿ ದೈವ ಅಂತಲೇ ಕರೆಯೋದು. ನಮ್ಮ ತುಳುವಿನಲ್ಲಿ ಭೂತ ಅನ್ನುವ ಪದ ಬಳಕೆ ಹೆಚ್ಚಿತ್ತು. ಕೇರಳ ಕಡೆ ಹೋದರೆ ತೆಯ್ಯಂ ಅಂತ ಇರೋದು. ತೆಯ್ಯಂ ಭೂತ, ದೈವ, ದೇವರು ಸಮಾನಾರ್ಥಕ ಪದಗಳು, ಒಂದೇ ಅರ್ಥ ಎಲ್ಲದಕ್ಕೆ ಕೂಡ.
ಈಗ ಅಂದರೆ ಕೇರಳ ಸೈಡ್ ಕೂಡ ಏನು ತಯ್ಯಂನ ನಾವು ನೋಡ್ತೀವಿ, ಈ ಕಡೆ ಭೂತಾರಾಧನೆ ಅಥವಾ ದೈವಾರಾಧನೆಯನ್ನು ನೋಡ್ತೀವಿ. ಮೇಡಮ್, ಈಗ ನನಗೆ ಒಂದು ಕನ್ಫ್ಯೂಷನ್ ಅಂತೂ ಇದೆ. ಈಗ ಈ ತಯ್ಯಂ ಹಾಗೆ ದೈವಾರಾಧನೆ ಎರಡೂ ಒಂದೇನಾ? ಅದು ಅಂದರೆ ನನಗೆ ಈ ಮೂಲ ನೋಡೋದಾದರೆ ಪರಶುರಾಮ ಕ್ಷೇತ್ರದಿಂದ ಬಂತು ಅನ್ನೋದು ಒಂದು ಕಡೆ ನಾನು ಕೇಳಿದ್ದು. ನಿಮ್ಮ ಪುಸ್ತಕದಲ್ಲಿ ಇದೆ ಅಂತ ಕೂಡ ಯಾರೋ ಪ್ರಸ್ತಾಪ ಮಾಡಿದ್ರು. ನನ್ನ ಪುಸ್ತಕದಲ್ಲಿ ಪರಶುರಾಮ ಕ್ಷೇತ್ರದಿಂದ ಬಂತು ಅಂತ ಇಲ್ಲ, ನಾನು ಎಲ್ಲೋ ಕೇಳಿದ್ದು. ಹಾಗಾಗಿ ಈಗ ಹೇಗೆ ಬಂತು ಅಂತ ಇವಾಗ ಅದಕ್ಕೊಂದು ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಬಾರ್ಡರ್ನಲ್ಲೇ ಇದೆ. ಹಾಗಾಗಿ ಭೂತಾರಾಧನೆ, ದೈವಾರಾಧನೆ, ತೆಯ್ಯಂ, ಪಡೆಯಣಿ, ಅದು ತೆಯ್ಯಂನಲ್ಲಿ ಇನ್ನೊಂದು ವಿಧ ಪಡೆಯಣಿ ಅಂತ. ಕೇರಳದಿಂದ ಇನ್ನು ನೀವು ದಕ್ಷಿಣಕ್ಕೆ ಹೋದರೆ ಪಡೆಯಣಿ ಅಂತ ಇದೆ. ಇದೆಲ್ಲ ಒಂದೇ, ಭೌತಿಕ ವ್ಯತ್ಯಾಸಗಳಿವೆ, ಭಾಷೆಯ ವ್ಯತ್ಯಾಸ ಇದೆ. ಯಾಕಂದರೆ ಕೇರಳ ಕಡೆ ಹೋದಾಗ ಸಹಜವಾಗಿ ಮಲಯಾಳ ಭಾಷೆ ಬಂತು. ಆಮೇಲೆ ಕಥಕ್ಕಳಿಯ ಪ್ರಭಾವದಿಂದಾಗಿ ವೇಷಭೂಷಣ ಬದಲಾಯಿತು. ಈ ಕಡೆ ಉಡುಪಿ ಕುಂದಾಪುರ ಕಡೆ ಹೋದರೆ ದೈವಗಳ ವೇಷಭೂಷಣ ಯಕ್ಷಗಾನದ ಹಾಗೆ ಇದೆ. ನಮಗೆ ಗುರುತಿಸಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ, ಇದು ದೈವ ಯಾವುದು ಅಂತ ಹೇಳಿ, ಯಕ್ಷಗಾನದ ಪ್ರಭಾವ. ಅದು ಸ್ಥಳೀಯವಾಗಿ ಅನ್ಯ ಏನು ರಂಗಕಲೆಯ ಪ್ರಭಾವದಿಂದಾಗಿ ಭೌತಿಕ ವ್ಯತ್ಯಾಸಗಳು ಇವೆ ಹೊರತು ಆಂತರಿಕವಾಗಿ ಯಾವುದೇ ವ್ಯತ್ಯಾಸ ಇಲ್ಲ. ತೆಯ್ಯಂ, ಭೂತ ಎಲ್ಲ ಒಂದೇ. ಈಗ ನೀವು ವೇಷಭೂಷಣ ಅಂದಿದ್ದಕ್ಕೆ ನನಗೆ ಒಂದು ಡೌಟು. ಅಂದರೆ ಈಗ ನಾವು ನೋಡ್ಬೋದು ಸಾಕಷ್ಟು ವೇಷಭೂಷಣಗಳು ಡಿಫ್ರೆಂಟ್ ಆಗಿದೆ. ಒಬ್ರು ಕಪ್ಪು ಬಣ್ಣ ಹಾಕೋತಾರೆ, ಸೀರೆ. ಅದಕ್ಕೆ ಕಾರಣ ಇದೆ. ಪ್ರತಿಯೊಂದು ದೈವಕ್ಕೂ ವಿಶಿಷ್ಟವಾದ ವೇಷಭೂಷಣ ಇರ್ತದೆ, ಅಭಿವ್ಯಕ್ತಿ ಇರ್ತದೆ, ಅದಕ್ಕೆ ಕಾರಣ ಕೂಡ ಇರ್ತದೆ. ಉದಾಹರಣೆಗೆ ಕಲ್ಲುರ್ಟಿ ದೈವ, ಕಲ್ಕುಡ ದೈವ ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧವಾದವರು. ಕಾರ್ಕಳದ ಬಾಹುಬಲಿ ವಿಗ್ರಹವನ್ನು ಕೆತ್ತಿದಂಥ ಶಿಲ್ಪಿ ಕಲ್ಕುಡ. ನಂತರ ಏನಾಯ್ತಂದರೆ ಇಂತಹ ವಿಗ್ರಹವನ್ನು ಇನ್ನೊಬ್ಬ ಕೆತ್ತಬಾರ್ದು ಅಂತ ಹೇಳಿ ಅರಸರು, ಆ ಕಾಲದಲ್ಲೆಲ್ಲ ಅರಸರೆಲ್ಲ ಬಹಳ ಸ್ವಾರ್ಥಿಗಳಾಗಿದ್ದರು. ಅರಸ ಏನು ಮಾಡ್ತಾನೆ, ಆತನ ಬಹುಮಾನ ಕೊಡುವ ಬದಲು ಆತನಿಗೆ ಕೈಕಾಲನ್ನು ಕತ್ತರಿಸ್ತಾನೆ. ಆಗ ಅವನ ತಂಗಿ ಕಾಳಮ್ಮ ಅವನನ್ನು ಹುಡುಕಿಕೊಂಡು ಬರ್ತಾಳೆ. ಹುಡುಕಿ ಬಂದು ಅಣ್ಣನಿಗೆ ಹೀಗೆ ಅದನ್ನು ನೋಡ್ತಾನೆ. ಕೊನೆಗೆ ಅವರಿಬ್ಬರು ಮಾಯ ಆಗಿ ಅರಸನ ಮೇಲೆ ದ್ವೇಷ ಸೇಡು ತೀರಿಸ್ತಾರೆ. ನಂತರ ದೈವವಾಗಿ ಮೆರೀತಾರೆ. ಅವರು ಮೂಲತಃ ಏನು ಶಿಲ್ಪಿಗಳು. ಅದರ ಪ್ರತೀಕವಾಗಿ ಕಲ್ಕುಡ ಕಲ್ಲುರುಟಿ ದೈವಗಳ ಮುಖಕ್ಕೆ ಬಣ್ಣ ಹಾಕುವಾಗ ಅರದಳ ಹಾಕುದು ಅಂತ ಹೇಳ್ತೇವೆ ನಾವು. ಬಣ್ಣ ಹಾಕುವುದಕ್ಕೆ ಅಲ್ಲಿ ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕಿಯನ್ನು ಇಡ್ತಾರೆ. ಈಗ ಮತ್ತೆ ಪರಿವರ್ತನೆ ಆಗಿದೆ, ಬೇರೆ ಬಣ್ಣಗಳೆಲ್ಲ ಹಾಕ್ತಾ ಇದ್ದಾರೆ. ವಾಸ್ತವದಲ್ಲಿ ಮೂಲತಃ ಹಾಗೆ ಇದ್ದದ್ದು. ಅದು ಅಚ್ಚು ನೋಡಿ, ಇದು ಬರೀ ಕಪ್ಪದೇ ಇತ್ತು, ಕಪ್ಪು ಬಣ್ಣದಲ್ಲಿ ಬಿಳಿ ಚುಕ್ಕೆ ಇತ್ತು ಅವರಿಗೆ ಮುಖಕ್ಕೆ. ಮತ್ತೆ ಬೇರೆ ವಿಷಯ, ಹಾಗೆ ಪ್ರತಿ ದೈವಕ್ಕೆ ಅದರದ್ದೇ ಆದ ವೇಷಭೂಷಣಗಳಿವೆ. ಉದಾಹರಣೆಗೆ ಕನ್ನಡ ಬೀರ ಅಂತ ಒಂದು ದೈವ. ಇಂಥ ದೈವದ ಹೆಸರನ್ನು ಕೂಡ ಕೇಳಿರುವುದಿಲ್ಲ ಯಾರು ಕೂಡ ಹೊರ ಜಗತ್ತಲ್ಲಿ. ಸಾಮಾನ್ಯವಾಗಿ ಜುಮಾದಿ, ಭಗವತಿ, ಪಂಜುರ್ಲಿ, ಗುಳಿಗ ಇಷ್ಟು ದೈವಗಳ ಹೆಸರನ್ನು ಕೇಳಿರ್ತಾರೆ. ಕೋಟೆದ ಬೊಬ್ಬು, ಕೊರಗತನಿಯ ಅಷ್ಟೇ, 8 ದೈವ, ಕೇಲತ್ತ ಪೆರ್ನೆ ಇದನ್ನು ಕೇಳಿರ್ತಾರೆ. ಕನ್ನಡ ಬೀರ ಅಂತ ಒಂದು ದೈವ ಇದೆ. ಈತ ಮೂಲತಃ ಬ್ರಿಟಿಷ್ ಸುಬೇದಾರ. ಈತನ ವೇಷಭೂಷಣ ಸಂಪೂರ್ಣವಾಗಿ ಭಿನ್ನ. ಆತನಿಗೆ ಒಂದು ಕಚ್ಚೆ, ಒಂದು ತಲೆಗೆ ಹಾಕಿದ ಮುಂಡಾಸಿರ್ತದೆ. ಆತನಿಗೆ ತೆಂಗಿನ ತಿರಿಯ ಅಲಂಕಾರ ಇರುವುದಿಲ್ಲ, ಯಾಕಂದರೆ ಈತ ಮೂಲತಃ ತುಳುನಾಡಿದವನಲ್ಲ.